ನೀರು ಬರುತ್ತೆ ಅಂತೀವಲ್ವ ನೋಡಿ, ಆ ಥರ ನೀರು ಒಳಗಡೆ ಬಿಟ್ಟಾಗ ನೋಡಿ ಇಲ್ಲಿ ಹಿಂಗೆ ಹಿಂಗೆ ನೋಡಿ ಹೆಂಗೆ ಹೊಡೆದಿದ್ದಾರೆ ನೋಡಿ, ಎಷ್ಟು ಪ್ರೆಸರ್ ಆಗಿದೆ ಅಂದರೆ ಅದು ಅಪ್ಪ ಹಿಂಗಿದೆ ಹಿಂಗೆ. ಹೆಲ್ಪರು ಬಂದಾಯಿತು, ಇನ್ನೇನು ಇವಾಗ ಗಾಡಿ ಸಹ ಪಾಯಿಂಟಲ್ಲಿ ಹಾಕಿ ರೆಡಿ ಇದೆ. ಸಿಕ್ಸ್ಬಿಟ್ಟು ಬಡಿತಾ ಇರೋದೆ ಇವಾಗ. ಬೀಳುತ್ತಿದ್ದಕ್ಕೆ ಇದು ಒಂದು ಈಗ 65,000. ಈಗ ಒಂದಕ್ಕೆ 65,000. ಬಾ 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 ಸ್ಟ್ರೈಟ್ ಹೋಗ್ಬೇಕು. ಐನ್ ಪಾಯಿಂಟು ನೋಡೋಣ ನೀರು ಹೆಂಗ್ ಬರುತ್ತೆ ಅಂತೇಳಿ. ಲಾರಿ ಹಿಂದೆ ಬರ್ತಾ ಇದೆ, ಬನ್ನಿ ಇವಾಗ ಪಾಯಿಂಟಿಗೆ ಗಾಡಿ ಹಾಕಿ ಐದು ನೀರು ಹೆಂಗಿದೆ ನೋಡೋಣ. ಯುಗಾದಿ ಹಬ್ಬದ ದಿನನೇ ಹೊಡಿಸ್ತಾ ಇದೀವಿ. ಎಸ್, ಇವಾಗ ಲಾರಿ ಅಂತೂ ದೇವ್ರ ಹೊಲಕ್ಕೆ ಕಾಲಿಟ್ಟಾಯ್ತು. ಹೆಲ್ಪರ್ ಬಂದಿಲ್ಲ, ಈ ಗಾಡಿನ ಪಾಯಿಂಟಿಗೆ ನಿಲ್ಸೋಣ. ಈಗ ಸ್ಟ್ರೈಟ್ ಹೋಗ್ಲಿ, ಸ್ಟ್ರೈಟ್ ಬರ್ಲಿ. ಬನ್ನಿ ಇವಾಗ ಈ ಆನೆ ತೆಗೆದ ಆನೆಗೆ ದಾರಿ ಮಾಡ್ಕೊಡೋಣ. ಎಸ್, ಅಂತೂ ಇವಾಗ ಇಷ್ಟು ದಾರಿ ಮಾಡ್ಕೊಟ್ಟಿದ್ದೀನಿ. ಆ ಆನೆ ಬರ್ತಾ ಇದೆ, ಊಣಕ್ಕೆಂತೂ ಚಾನ್ಸ್ ಇಲ್ಲ, ಊತ್ರ ಅದೇ ಬಂದ್ಬಿಡುತ್ತೆ. ನೋಡೋಣ ಬನ್ನಿ ಇವಾಗ. ನಾನು ಕೊಟ್ಟಿರೋ ದಾರಿಲಿ ಬರ್ತಾ ಇದೆ ಆನೆ. ಎಸ್, ಲಾರಿಗೆ ಪಾಯಿಂಟ್ ರೆಡಿ ಆಗಿದೆ. ಇವಾಗ ಲಾರಿ ರಿವರ್ಸ್ ಹಾಕಿ ಪಾಯಿಂಟ್ ಬಂದು ಇಲ್ಲಿ ಕಲ್ಲಿದೆಯಲ್ಲ ಇದು ಪಾಯಿಂಟು. ನೋಡೋಣ ಬನ್ನಿ ಐಯಂದು ಪಾಯಿಂಟ್ ಹೆಂಗೆ ವರ್ಕ್ ಆಗುತ್ತೆ ಅಂತೇಳಿ. ಇದೇ ಅಯ್ಯ, ಇದೇ ಲಾರಿ, ಇದೇ ಪಾಯಿಂಟ್. ಎಸ್, ಅಂತೂ ಇವಾಗ ಪಾಯಿಂಟಿಗೆ ಹಾಕ್ತಿದ್ದಾರೆ. ಇದು ಒಂದು ಹೊಸ ಗಾಡಿ. ನೋಡೋಣ ಬನ್ನಿ, 2025 ಗಾಡಿ ಇದು. ಪಾಯಿಂಟ್ ಇದು. ಬಾ ಬಾ ಬಾ. ಎಸ್, ಅಯ್ಯ ಪಾಯಿಂಟ್ ಮಾಡಿತ್ತು, ನಾನು ನೋಡೇ ಬಿಡೋಣ ನನ್ನ ಕೈಲೇನಾದರೂ ಕಾಯಿ ಮೇಲೆ ಇಳುತ್ತೇನೋ ಅಂತ ಹೇಳಿ ನಾನು ಪಾಯಿಂಟ್ ಮಾಡೋದು ಕಲಿತಾ ಇರೋದ್ರಿಂದ ಈ ಪಾಯಿಂಟ್ ಹೇಗಿರುತ್ತೆ ಅಂತ ಹೇಳಿ ನಾನು ಚೆಕ್ ಮಾಡಿದೆ. ಪರವಾಗಿಲ್ಲ, ಈ ಪಾಯಿಂಟಲ್ಲಿ ನೀರು ಬರುತ್ತೆ ಅಂತ ನನಗೊಂದು ಧೈರ್ಯ ಬಂತು. ಯಾರೆಲ್ಲ ಹೊಸ್ದಾಗಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ಈ ವಿಡಿಯೋ ಹೇಗಿದ್ರೂ 10,000 ರಿಂದ 20,000 ರೀಚ್ ಆಗುತ್ತೆ. ನನಗೋಸ್ಕರ, ರೈತ ಗುರೂಜಿಗೋಸ್ಕರ ಒಂದು ಸಬ್ಸ್ಕ್ರೈಬ್ ಮಾಡುವ ಮೂಲಕ ವಿಡಿಯೋನ ನೋಡಲಿಕ್ಕೆ ಶುರು ಮಾಡಿ ಇವಾಗ. ಮತ್ತೆ ಅಂತೂ ನನ್ನ ಕೈಲಿ ಪಾಯಿಂಟು ಇದು ಓಕೆ ಆದ ಕಾರಣ ಯಾವುದೇ ಕಾರಣಕ್ಕೂ ನೀರು ಬರುತ್ತೆ ಅಂತ ಹೇಳಿ ಮೊದಲೇ ಹೇಳ್ದಂಗೆ ಫಿಕ್ಸ್ ಆಗೋದೇ ನೀರು ಬರುತ್ತಿಲ್ಲಿ ಅಂತ. ಪಾಯಿಂಟ್ ಅಂತೂ ಓಕೆ ಆದಮೇಲೆ ಲಾರಿನ ಈ ರೀತಿ ಮೊದಲನೇದಾಗಿ ಪಾಯಿಂಟಿಗೆ ಕರೆಕ್ಟಾಗಿ ಹಾಕಿ ಮೂಲೆ ಮಟ್ಟ ಹಾಗೆ ರಸಮಟ್ಟವನ್ನು ಇಟ್ಟು ನೋಡಲಿಕ್ಕೆ ಮೊದಲನೇದಾಗಿ ಈ ಥರ ನಿಲ್ಲಿಸ್ತಾ ಇತ್ತು. ಇನ್ನೊಂದು ಕಡೆ ಹೆಲ್ಪರ್ ಬಂದಿಲ್ವಲ್ಲ, ಇವ್ರು ಬೇರೆ ಇವಾಗಲೇ ರೆಡಿ ಮಾಡ್ಕೊಳ್ತಿದ್ದಾರಲ್ಲ ಅಂತ ಹೇಳಿ ಬೇರೆ ಅನ್ನಿಸ್ತಾ ಇತ್ತು. ನೋಡೋಣ ಅಂತ ಹೇಳಿ ಇವ್ರ ಕೆಲಸ ಮುಗಿಯುತ್ತಲ್ವಾ ಅಂತ ಹೇಳಿ ನೋಡ್ತಾ ನಿಂತಿದ್ದೆ. ಮೊದಲನೇದಾಗಿ ಬಿಟ್ಟನ ಹಾಕೊಳ್ತಿದ್ದಾರೆ, ಸ್ಟಾರ್ಟ್ ಆಗಿದೆ. ಸೊ ಪಾಯಿಂಟಿಗೆ ಕರೆಕ್ಟಾಗಿ ನಿಂತಿದೆ. ಮೊದಲನೇದಿದು ಮಣ್ಣನ್ನು ಕೊರಿತಕ್ಕಂಥ ಬಿಟ್ಟು ಹಾಕಾಗಿದೆ. ಬನ್ನಿ ನೋಡೋಣ. ರಸಮಟ್ಟ ಇಟ್ಟು ಇವಾಗ ನೋಡ್ತಿದ್ದಾರೆ ಎಸ್ ಲೆವೆಲ್ ಆಗಿದೆ ಅಂತೇಳಿ. ಆದರೂ ನಿಲ್ಲಿಸ್ತಾ ಇದ್ದಾರೆ, ಯಾವ ಕಡೆ ಬೇಕು ಆ ಕಡೆಗೆ ಅಂತೇಳಿ ನೋಡಿ ನಿಲ್ಲಿಸ್ತಾ ಇದ್ದಾರೆ. ಎಸ್, ರಸಮಟ್ಟದಲ್ಲಿ ಓಕೆ ಆಗಬೇಕು, ಗಾಡಿ ಸಹ ಲೆವೆಲ್ ಆಗಿದೆಯಾ ಅಂತ. ಎಸ್, ಓಕೆ ಡನ್. ಲಾರಿ ಅವನು ಮಾತ್ರ ಹೆಲ್ಪರು ಲೇಟ್ ಆಗೈತೆ ಅಂತೇಳಿ ಬಡ್ಕ ಬರ್ತಾವನ ಹಂಗೆ ನೋಡಿ. ಇಲ್ಲಿ ಹೆಂಗೆ ಹೊಡಿತಿದ್ದಾನೆ ಗೊತ್ತಾ ಗಾಡಿ ಅದ. ಅಯ್ಯಪ್ಪ, ಹೆಲ್ಪರು ಬಂದಾಯಿತು, ಇನ್ನೇನು ಇವಾಗ ಗಾಡಿ ಸಹ ಪಾಯಿಂಟಲ್ಲಿ ಹಾಕಿ ರೆಡಿ ಇದೆ. ಸಿಕ್ಸ್ಬಿಟ್ಟು ಬಡಿತಾ ಇರೋದೆ ಇವಾಗ. ನಮ್ಮ ಸಂದೀಪ್ ಅಣ್ಣ ಅವ್ರದ್ದು ಮೊದಲನೇ ಪಾಯಿಂಟು, ಇದುವರೆಗೂ ಒಂದು ಹೊಡ್ಸಿಲ್ಲ. ನೋಡೋಣ ಮೊದಲನೇ ನೀರು ಹೇಗೆ ಬರುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ. ನೋಡೋಣ ಬನ್ನಿ ಇವಾಗ. ಇದು ಬಂದು ರಸಮಟ್ಟ ನೋಡಿದ್ರಲ್ವಾ, ನೀಟಾಗಿ ನೋಡಲಿಕ್ಕೆ ಇದು ಪಾಯಿಂಟು ಹಿಂಗಿದೆ. ಇಲ್ಲಿ ನೀಟಾಗಿ ನೋಡಿ, ಇದು ನೀಟಾಗಿ ಲೆವೆಲ್ಲ ಕೂತಿದೆ ಅಂತ ನೋಡಬೇಕು. ಎಸ್, ಕರೆಕ್ಟಾಗಿ ಕೂತಿದೆ. ಮೊದಲನೇದಾಗಿ ಪೂಜೆ ಶುರು ಆಗಿದೆ, ಪೂಜೆ ಮಾಡ್ತಿದ್ದಾರೆ ಇವಾಗ. ಪೂಜೆ ಏನೋ ಆಯಿತು, ಇನ್ನೇನು ಸ್ಟಾರ್ಟ್ ಆಗುತ್ತೆ ಈಗ. ಫೈನಲಿ ಪೂಜೆ ಎಲ್ಲ ಆಗಿದೆ, ಇವಾಗ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಬನ್ನಿ, ಚೆನ್ನಾಗಿ ಒಳ್ಳೆ ನೀರು ಹಂಗೆ ಉಕ್ಕಿಡ್ಬೇಕು ಈಗ ಮೇಲಕ್ಕೆ. ಬೀಳುತ್ತಿದ್ದಕ್ಕೆ ಇದು ಒಂದು ಈಗ 65,000. ಈಗ ಒಂದಕ್ಕೆ 65,000. ಇದೇ ಹೊಸದಾ? 2,000 ಕೆಳಗಡೆ ಈಗ ಕಾರ್ಬನ್ ಇತ್ತಲ್ಲ, ಇದೇ ರೇಟ್ ಈಗ ಜಾಸ್ತಿ ಆಗಿರೋದು. ಇದು ರೈಟ್ ಜಾಸ್ತಿ ಆಗಿರೋದು. ಡಿಸೆಂಬರ್ ಅಲ್ಲಿ 22,000 ಸ್ವಾಮಿ. 25 ಇತ್ತು, 23 ಇತ್ತು. ಇದೇ ಫಸ್ಟ್ ಈಗ ಹೊಸದಾಕತ್ತಾ ಇದ್ದೀರಾ? ಈಗ ಹೊಸ ಫಸ್ಟ್ ಪಾಯಿಂಟ್ ಇದು. ಇವ್ರದ್ದು ಫಸ್ಟ್ನೇ ಪಾಯಿಂಟ್ ಇದೆ ಜೀವನದಲ್ಲಿ. ಒಳ್ಳೆ ನೀರು ಬರಬೇಕು. ಬಲಗೈ ಹಾಕಿ ಶಿವ ಅಂತ ನಿಧಾನ ಕಮ್ಕಿ ಕೆಳಿ ಕಮ್ಕಿ. ಎಸ್, ಬಿಡಿ ಈಗ ಇಳಿರಿ, ಈಗ ಸಾಕು. ಎಸ್, ಸ್ಟಾರ್ಟ್ ಆಯ್ತು ಇವಾಗ. ಇನ್ನೇನು ಶುರು ಈಗ. ಎಸ್, ಓಂ ನಮಃ ಶಿವಾಯ. ನೀರು ಬರುತ್ತೆ ಅಂತೀವಲ್ವ ನೋಡಿ, ಆ ಥರ ನೀರು ಒಳಗಡೆ ಬಿಟ್ಟಾಗ ನೋಡಿ ಇಲ್ಲಿ ಹಿಂಗೆ ಹಿಂಗೆ ನೋಡಿ ಹಿಂಗೆ
ಹೆಂಗ್ ಹೊಡೆದಿದ್ದಾರೆ ನೋಡಿ, ಎಷ್ಟು ಪ್ರೆಸರ್ ಆಗಿದೆ ಅಂದ್ರೆ ಅದು ಅಪ್ಪ ಹಿಂಗಿದೆ, ಹಿಂಗೆ ಗಟ್ಟಿ ಇದೆ ಅಂದ್ರೆ ಕಲೆ ಸಿಕ್ಕಿದೆ ಅಲ್ಲಿ ಸ್ವಲ್ಪ ಗಟ್ಟಿಯಾಗಿ. ಒತ್ತಿಗೆ ಕೊರೆಯಕ್ಕೆ ಶುರು ಮಾಡಿ 3 ಅಡಿ ಹೋದ ತಕ್ಷಣ ಅಲ್ಲಿ ನೋಡ್ತಾ ಇರ್ಬೋದು ಬಿಳಿ ಕಲ್ಲೇ ಇವಾಗ ಆದರೆ ಕಲ್ಲಲ್ಲ. ಆಗ ಸ್ವಲ್ಪ ಕೊರೆದಾಯ್ತಲ್ವಾ, ಸೊ ಇದನ್ನ ಹಾಕೊಂಡು ಮತ್ತೆ ಕೊರಿಲಿಕ್ಕೆ ಶುರು ಮಾಡ್ತಾರೆ. ಹಾಕ್ತಿದಾರಲ್ವ ಈ ಥರ ಹಾಕೋತಾರೆ, ಅದನ್ನ ಬಾವಿ ಅಗಳ ಆಗಬಾರ್ದು ಮತ್ತೆ ಮಣ್ಣು ಕುಸಿಬಾರ್ದಲ್ವ ಮೇಲ್ಗಡೆ, ಅದಕ್ಕೋಸ್ಕರ. ಈ ಒಂದು ಜಾಗದಲ್ಲಿ ಕಲ್ಲು ಎಷ್ಟು ಸಿಕ್ಕೋದಪ್ಪ ಅಂದರೆ 40 ಅಡಿ ಇಲ್ಲೆಲ್ಲ ಬೌಂಡ್ರಿ ಸಿಕ್ಕಿರೋದು. ನೋಡೋಣ ಇಲ್ಲಿ ಎಷ್ಟು ಸಿಗುತ್ತೆ ಅಂತ ಹೇಳಿ. ಕೊರಿಲಿಕ್ಕೆಂದು ಶುರು ಮಾಡಿದ್ರು ಮನೆಗೆ ಮರಳಿದ್ದೇನೆ ಅಂತ ಹೇಳಿ ಮೊದಲನೇದಾಗಿ ಮರಳು ಬರೋದು ಶುರುವಾಯಿತು. ಹಾಗೆ ಕಲ್ಲು ಬರ ಸಹ ಸಿಕ್ತು. ಕಲ್ಲು ಸಿಕ್ತು ಅಂತ ಖುಷಿಯಾಗಿದ್ದು, ಆದರೆ ಸ್ವಲ್ಪ ಬಾವಿ ಲೂಸ್ ಇದ್ದಿದ್ದರಿಂದ 20ರಿಂದ 40, 40ರಿಂದ 80ರವರೆಗೂ ಇದೇ ರೀತಿ ಕೊರಿತಾನೆ ಇತ್ತು. ಈ ಕಡೆ ಲಾರಿಯಲ್ಲಿ ಕೊರಿತಾ ಇದ್ರು, ಹಾಗೆ ಈ ಕಡೆ ಲೇಬರ್ಗಳು ಏನು ಮಾಡ್ತಿದ್ರಪ್ಪ ಅಂದರೆ ಅವ್ರು ಬೇರೆ ನೆಕ್ಸ್ಟ್ ಪಾಯಿಂಟಿಗೆ ಹೋಗ್ಬೇಕಲ್ವಾ, ರಿಪೇರಿ ಏನಾದ್ರು ಇದ್ದರೆ ಈ ಥರ ಪಾಯಿಂಟಲ್ಲಿ ಫ್ರೀ ಇದ್ದಾಗ ಕೆಲಸನ ಮಾಡ್ಕೊತಿರ್ತಾರೆ. ಇದು ಇನ್ನೊಂದು ರಾಡ್ ಓಲೆ ಲೂಸ್ ಐತೆ, ಲೂಸ್ ಆಯ್ತದು ಈಗ. ಅದು ಕಲ್ಲು ಸಿಕ್ಕಿದ್ದು ಲೂಸ್ ಆಯ್ತು ಈಗ, ಇನ್ನೂ ಗಟ್ಟಿ ಸಿಗ್ಬೇಕು ಮತ್ತೆ. 80 ಅಡಿಗೆ ಬಾವಿ ಲೂಸ್ ಆಯಿತು ಅಂತ ಹೇಳಿ ಇನ್ನೂ ಒಂದು ರಾಡ್ ಹೊಡೀರಿ ಅಂತ ಹೇಳ್ತಾ ನಾನು ಅವ್ರ ಜೊತೆ ನಿಂತಿದ್ದೆ. ಅಂತೂ 100 ಅಡಿಗೆ ಕಲ್ಲಂತೂ ಸಿಕ್ತು. ಎಸ್ ಇವಾಗ 100 ಅಡಿಗೆ ಕೇಸಿಂಗ್ ಅಂತ ಹೇಳಿ ಫೈನಲ್ ಮಾಡಿ ಕಲ್ಲು ಸಿಕ್ಕಿದೆ, ನಿಲ್ಸಿದ್ದೀವಿ. ಬನ್ನಿ ನೋಡೋಣ. ಇವಾಗ ಬಿಟ್ಟ ಚೇಂಜ್ ಮಾಡ್ತಾ ಇರ್ತಾರೆ, ಮನೆ ಹತ್ರ ಹೋಗಿ ಬಂದ್ಬಿಡೋಣ. ಇವಾಗ ಫೈನಲ್ ಆಗಿ 100 ಅಡಿ ಹೇಳ್ದಂಗೆ ನಿಲ್ಸಿದ್ದೀವಿ. ರಾಡ್ ಎತ್ತುತ್ತಿದ್ದಾರೆ. ಬನ್ನಿ ಅಷ್ಟೊತ್ತಿಗೆ ನಾವು ಕೆಲಸ ಮುಗಿಸ್ಕೊಂಡು ಮತ್ತೆ ಈ ಪಾಯಿಂಟಿಗೆ ಬರೋಣ. ಈ ಜಾಗದಲ್ಲಿ ಸ್ವಲ್ಪ ನೀರು ಸಿಗೋದು ಕಷ್ಟನೇ. ಏನಕ್ಕೆ ಅಂದರೆ ನನ್ನವು ಒಂದು 12-13 ಬಾವಿಗಳು ಹೋಗಿದ್ದಾವೆ. ನೋಡೋಣ ಬನ್ನಿ ಯಾವ ರೀತಿ ನೀರು ಈ ಪಾಯಿಂಟಲ್ಲಿ ಬರುತ್ತೆ ಅಂತೇಳಿ ನೋಡೋಣ. ಫೈನಲಾಗಿ ನಂದು ಒಂದು ಇಲ್ಲಿ ಮರದ ಹತ್ರನೂ ಸಕ್ಸಸ್ ಆಗಿದೆ, ಬಟ್ ಸಕ್ಸಸ್ ಆಯಿತು ಮತ್ತೆ ಯಾಕೋ ನಿಂತೋಯ್ತು. ಬನ್ನಿ ಇವಾಗ 140 ಅಡಿಗೆ ನೀರು ಸಿಕ್ಕಿದೆಯಂತೆ ಸೀಪೇಜು. ಹೇಗಿದೆ ಹೆಂಗಿದೆ ಅಂತ ಇವಾಗ ಹೋಗಿ ನೋಡೋಣ. ಹೊರಡ್ತಾ ಇದ್ದೀನಿ. ಹಳ್ಳಿಯಲ್ಲಿ ನಾವು ಒಂದು ಬಾವಿ ಹೊಡೆಸ್ತಾ ಇದೀವಿ ಅಂದ್ರೆ ಜನ ನೋಡಿ ಕಾರು ಬೈಕು ಹಂಗೆ ನೋಡಿ ಇಲ್ಲಿ ಕಾರು ಬೈಕ್ಗಳಲ್ಲೂ ಸಹ ಬಂದಲ್ಲಿ ನೋಡ್ತಾ ನಿಂತಿದ್ದಾರೆ. ಸೀಪೇಜ್ ನೀರು ಅಂತ ಹೇಳಿದ್ರು, ಬಂದ್ ನೋಡಿದ್ರೆ ಒಳ್ಳೆ ನೀರೇ ಬಂದೈತೆ. ಈ ತರ ಸ್ಟಾರ್ಟ್ ಆಗಿದೆ, ಸ್ವಲ್ಪ ಕಡಿಮೆ ಇತ್ತು, ಇವಾಗ ಮತ್ತೆ ರೇಜ್ ಆಗ್ತಾ ಇದೆ. ಈ ತರ ಬಿಡ್ತಾ ಇದೆ. ಇದುವರೆಗೂ ಕೊಟ್ಟಿರೋ ಪಾಯಿಂಟು ನಮ್ಮೂರಲ್ಲಿ ನಾವು ನಿಂತು ಹೊಡೆದಿರೋವು ಈ ತರ ಬರಬೇಕು ಹೊರತು ಖಾಲಿಯಾಗಕ್ಕೆ ಚಾನ್ಸೇ ಇಲ್ಲ. ಫೈನಲಿ ನೀರು ಒಂದು ಹಂತಕ್ಕೆ ಬಂದಿದೆ. ಸ್ವಲ್ಪ ಬೇಕು, ಕೇಸಿಂಗ್ ಹಾಕೋ ಹೊಡಿಬೇಕು ಅಂದ್ರೆ ಇವಾಗ ನೋಡೋಣ ಬನ್ನಿ. ಈ ರಾಡು ಇಳಿಲಿ, ಈ ರಾಡ್ ಇಳಿದ ಮೇಲೆ ಗೊತ್ತಾಗುತ್ತೆ ನೀರು ಎಷ್ಟಿದೆ ಏನು ಅಂತೇಳಿ. ಪರವಾಗಿಲ್ಲ, ನೀರು ಮಾತ್ರ ಚೆನ್ನಾಗೇ ಬರ್ತಾಯಿದೆ. ಓಕೆ ಡನ್, ರೈಸ್ ಆಯ್ತು ನೀರು. ಲಾರಿ ಒಳಗಡೆ ಹೇಗಿದೆಯಪ್ಪ ಅಂತ ತೋರಿಸ್ತೀನಿ ನೋಡಿ. ಇದು ಫ್ರಂಟ್ ಇದೆ ಅಲ್ವಾ, ಒಂದು ಯಾವ್ದು ಚೆನ್ನಾಗಿ ಒಂದು ಒಳ್ಳೆ ಪ್ರೋಟೀನ್ ತಗೋರೆ. ಒಳಗಡೆ ನಾಯಿ ಮರಿನೂ ಇದೆ. ಹಿಂಗಿದೆ ಲಾರಿ ಒಳಗಡೆ. ಅದು ಡ್ರೈವರ್ ಸೀಟು. ಆರಾಮಾಗಿ ಇಲ್ಲೊಬ್ರು ಮಲಗ್ಬೋದು, ಮತ್ತೆ ಇಲ್ಲಿ ಕೂರ್ಲಿಕ್ಕೂ ಚೆನ್ನಾಗಿದೆ. ಹಾಗೆ ನಾನು ಕೂತಿದ್ದೀನಲ್ವಾ, ಈ ಪೋರ್ಷನ್ ಅಲ್ಲೂ ಸಹ ಆರಾಮಾಗಿ ಒಬ್ರು ಮಲ್ಕೋಬಹುದು. ಲಾರಿಲಿಂದ ಆರಾಮಾಗಿ 1, 2, 3 ಜನ ಆರಾಮಾಗಿ ಮಲ್ಕೊಂಡು ಮೇಲ್ ಸ್ವಲ್ಪ ಜಾಗ ಏನೇನೋ ಇಟ್ಕೊಳ್ಲಿಕ್ಕೆ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿದೆ, ತುಂಬಾ ಲಾರಿ ನೀಟಾಗಿ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಧೂಳಲ್ಲಿ ಇರುತ್ತಲ್ವಾ, ಒಂದು ಸ್ವಲ್ಪನೂ ಧೂಳಿಲ್ಲ, ಡಸ್ಟ್ ಸಹ ಇಲ್ದಂಗೆ ನೀಟಾಗಿ ಲಾರಿನ ಮೇಂಟೈನ್ ಮಾಡಿದ್ದಾರೆ ನೋಡಿ. ಈ ಲಾರಿಗೆ ಓವರ್ ಆಲ್ ಇದು ಮತ್ತೆ ಹೆಲ್ಪರ್ ಸೇರಿ 1.5 ಕೋಟಿ ಹತ್ತತ್ರ ಬೀಳುತ್ತಂತೆ. ಹಾಗೆ ಬಂದು ಇದು ಗೇರ್ ಎಷ್ಟಿದೆಯಪ್ಪ ಅಂತಂದ್ರೆ ಅಣ್ಣನ್ ಕೇಳ್ಕೊಂಡಿದೀವಿ, 10 ಗೇರ್ ಇದೆಯಂತೆ. ಡೀಸೆಲ್ ಎಷ್ಟು ಕುಡಿಯುತ್ತಪ್ಪ ಅಂತಂದ್ರೆ ಒಂದು ಗಂಟೆಗೆ ಈ 2 ಲಾರಿಯಿಂದ 70 ಲೀಟರ್ ಡೀಸೆಲ್ ನ ಒಂದು ಗಂಟೆ ಕುಡಿಯೋದು. 80 ಲೀಟರ್ ಅಂತೆ, 70 ಅಲ್ಲ ಸಾರಿ, 80 ಲೀಟರ್ ಡೀಸೆಲ್ ನ ಒಂದು ಗಂಟೆಗೆ 2 ಲಾರಿ ಕುಡಿತಕ್ಕಂಥದ್ದು. ನಿದ್ದೆ ಬೇರೆ ಬಂದೈತೆ, ಆದ್ರಿಂದ ಟೀ ಇಟ್ಟಿದ್ದಾರೆ, ನಾನೇ ಬಿಸಿ ಮಾಡ್ತೀನಿ. ಕಾಫಿ ಚೆನ್ನಾಗಿದೆ, ಹಾಲು ಹಾಕಿಲ್ಲ, ಒಳಗಡೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದಾರೆ, ಚೆನ್ನಾಗಿದೆ. ನೋಡೋಣ ಬನ್ನಿ ಟೇಸ್ಟ್. ಕಾಫಿ ಮಾತ್ರ ಮಾಡವ್ರೆ, ನನ್ನ ಜೊತೆ ನಮ್ಮ ಮಾವನ್ನು ನಿಲ್ಲಿಸ್ಕೊಂಡು ಕುಡಿಸ್ತಾ ಇದ್ದೀನಿ. ಕಾಫಿ ಮಾತ್ರ ಸೂಪರ್ ಆಗಿದೆ. ಚಳಿಗೆ
ನೋಡೋಣ. ನೀರು ಬರ್ತಾ ಬರ್ತಾ ಕರಿಕಲ್ ಮತ್ತೆ ಸಿಗ್ತಾ ಇದೆ. ಕರಿಕಲ್ ಸಿಕ್ಕರೆ ನೀರು ಸಿಗ್ತಾ ಇಲ್ಲ, ಮತ್ತೆ ಕೆಂಪಲ್ ಸಿಕ್ಕರೆ ನೀರು ಬರ್ತಾ ಇದೆ. ನೋಡಿ ಇವಾಗ ಮತ್ತೆ ಇಷ್ಟಕ್ಕೆ ಬಂದಿಟ್ಟಿದೆ. ಬಂದು 300 ಅಡಿಗೆ ಬಾವಿ ಇವಾಗ ಆಗಿದೆ. ನೋಡೋಣ ಇನ್ನ ಒಂದು 50ರಿಂದ 100 ಅಡಿ ಒಟ್ಟಾಗ. ಹೀಗೆ 300 ಅಡಿಯಿಂದ ಕೊರಿತಾ 320 340 ಅಡಿಗೆ ಹೋದ ತಕ್ಷಣ ಸ್ವಲ್ಪ ನೀರು ರೈಸ್ ಆಗಿದೆ. ಅದಕ್ಕೋಸ್ಕರ ಇವಾಗ ನಿಲ್ಲಿಸ್ತಾ ಇದ್ದೀವಿ. ಫೈನಲ್ ಆಗಿ ಇವಾಗ 340 ಅಡಿಗೆ ಬರೋದು ನಿಲ್ಸಿದೀವಿ. ಕೇಸಿಂಗ್ ಹಾಕಬೇಕು, ಸ್ವಲ್ಪ ನೀರು ರೇಜ್ ಆಗಿದೆ. ನೋಡೋಣ ಇವಾಗ ಕೇಸಿಂಗ್ ಹಾಕೊಳ್ಳಿಕ್ಕೆ ನಿಲ್ಸಿದ್ದಾರೆ. ಇನ್ನ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕು 100 ಅಡಿವರೆಗೆ ಕೇಸಿಂಗ್ ಹಾಕಬೇಕು. 60 ಅಡಿಗೆ ಕೇಸಿಂಗ್ ಕಲ್ ಸಿಕ್ಕಿದ್ದು, ಬಟ್ ಸ್ವಲ್ಪ ಲೂಸ್ ಸಿಕ್ಕಿದ್ರಿಂದ 100 ಅಡಿವರೆಗೂ ಕೊರ್ಸಿದೀವಿ. ನೋಡಿ ಇವಾಗ ಕೇಸಿಂಗ್ ಹಾಕ್ತಿದ್ದಾರೆ. ಸೊ ಲಾರಿ ನಿಂತಿದೆ. ರಾಡು ಒಳಗಡೆನೆ ಇರುತ್ತೆ, ಆದ್ರೂ ಅದ್ರೊಳಗಡೆ ಸೇರಿಸಿ ಹಾಕ್ತಾರೆ. ಹಿಂದೆ ಎಲ್ಲ ಏನು ಮಾಡ್ತಿರಪ್ಪ, ಪೈಪೆಲ್ಲ ಬಿಸಿಲಿದ್ರು ರಾಡು. ಇವಾಗ ರಾಡ್ ಬಿಚ್ಚಲ್ಲ, ಹಾಗೆ ಹಾಕ್ತಾರೆ. ತೋರಿಸ್ತೀನಿ ನೋಡಿ ಯಾವ ಥರ ಇರುತ್ತೆ ಅಂತ. ನೋಡಿ ಈ ಥರ ಇವಾಗ ರಾಡ್ನ ಒಳಗಡೆ ಕೂರ್ಸಿದ್ದಾರೆ. ಸೊ ಇವಾಗ ಅಲ್ಲಿ ಕೇಸಿಂಗ್ ಒಳಗಡೆ ಬಿಡ್ತಾರೆ. ಹಿಂದೆ ಎಲ್ಲ ಏನು ಮಾಡ್ತಿದ್ರು ಅಂದರೆ ಅದನ್ನು ಎತ್ಬಿಟ್ಟು ಮಾಡ್ತಾ ಇದ್ರು. ಸೊ ಇವಾಗ ಸ್ವಲ್ಪ ಸುಲಭದ ಕೆಲಸ. ಅದ್ರೊಳಗಡೆಗೆ ಶಿವ ಅಂತ ಇವಾಗ ಕೂರ್ಸದೆ, ಬೇಗ ಆಗೋಗುತ್ತೆ ಕೆಲಸ. ಎಸ್, ಈ ಥರ ಕೂರಿಸ್ಬೇಕು ಅಂತಂದರೆ ಲಾರಿಯವ್ರಿಗೂ ಸ್ವಲ್ಪ ಭಯ ಇರುತ್ತೆ. ಯಾರು ಈ ಥರ ಕೂರ್ಸಲ್ಲ, ಧೈರ್ಯ ಮಾಡಿ ಧೈರ್ಯ ಮಾಡಿ ಹಿಂಗೆ ಕೂರ್ಸೋದು. ನೀರು ಚೆನ್ನಾಗಿ ಬಂದರೆ ಇದನ್ನು ಹಾಕ್ಸೋಣ ಜಿ ಅಂತ ಹೇಳ್ಬಿಟ್ಟು ಹಾಕ್ಸಿದ್ದೆ 100 ಅಡಿಗೆ. ಬಟ್ ನೀರು ಸ್ವಲ್ಪ ಕಡಿಮೆ ಇರೋದ್ರಿಂದ ಅದು ಜಿ ಎ ಬೇಡ, ಮಾಮೂಲಿ MS ಹಾಕ್ಸಿ ಅಂತ ಹೇಳ್ಬಿಟ್ಟು 1.8 ಅಲ್ಲೇ ಈ ಕೇಸಿಂಗ್ನ ಹಾಕ್ಸಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಹಾಕಿಸ್ತಾ ಇದ್ದೀವಿ. ಪಾತಾಳಕ್ಕೆ ಹೋಗುತ್ತೆ ಇವಾಗ. ಏನು ಗೊತ್ತಾ, ಅಲ್ಲಿ ಸಾಡ್ರು ಮಾಡ್ತಿದ್ರಲ್ಲ, ಅಡಿಕೊಂದು ಕಾಲರ್ ಹಾಕಿದಾರಲ್ವಾ, ಅದು ಪಾತಾಳಕ್ಕೆ ಹೋಗುತ್ತೆ ನೋಡಿ. ಅದು ಇವಾಗ ನಿಮಗೆ ಮಾತ್ರ ನೋಡ್ತಾ ಇದ್ದೀರಲ್ವಾ, ನೀವು ನೋಡಿದ್ರೆ ಮತ್ತೆ ಅದು ಹೋದ್ರೆ ಮುಗಿದೋಯ್ತು. ಆದರೂ ನೋಡಿ ಇವ್ರು ಡ್ರಿಲ್ಲರ್ ಬಿಡಿ, ಇವ್ರಿಗೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಸ್ಯಾಲ್ರಿ. ಬಟ್ ಇಲ್ಲಿ ನಿಂತಿದ್ದಾರಲ್ಲ, ಇವ್ರದ್ದು ಸ್ವಲ್ಪ ಅಲ್ಲ, ತುಂಬಾ ಕಡಿಮೆನೇ ಇರುತ್ತೆ. ನಾನು ಕೇಳಿದಂಗೆ ಇವ್ರಿಗೆ 15,000 ಹತ್ತತ್ರಂತೆ ಸಂಬಳ ಅಷ್ಟೇ. ನಿದ್ಗೆಟ್ಕೊಂಡು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಬೇಕು ನೋಡಿ. ಅದರಲ್ಲೂ ಎತ್ತಾಡಬೇಕು. ಈ ಥರ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ, ಹೊಟ್ಟೆ ಪಾಡಿಗೋಸ್ಕರ ಜೀವನ. ಸಾಧ್ಯವಾದಷ್ಟು ನೋಡಿ, ನಾವು ಸಹ ರೈತರು ಕಷ್ಟಪಟ್ಟು ಬೆಳೆದಿರ್ತೀವಿ ಅನ್ನನ. ಆದ್ದರಿಂದ ಅನ್ನವನ್ನು ದಯವಿಟ್ಟು ವೇಸ್ಟ್ ಮಾಡಬೇಡಿ. ಭತ್ತ ಬೆಳಿಬೇಕಾದ್ರೆ ಅದರಲ್ಲಿ ಬರ್ತಕ್ಕಂಥ ಕಷ್ಟಗಳು, ಅಲ್ಲಿ ಎದುರಿಸ್ತಕ್ಕಂಥ ಸವಾಲುಗಳು ನಮಗೆ ಮಾತ್ರ ಗೊತ್ತಿದೆ. ಸಾಧ್ಯವಾದಷ್ಟು ಅನ್ನವನ್ನು ವ್ಯರ್ಥ ಮಾಡಬೇಡಿ, ವೇಸ್ಟ್ ಮಾಡಬೇಡಿ. ಬನ್ನಿ ಇವಾಗ ಕೇಸಿಂಗು ರೆಡಿ ಆಗಿದೆ. ಇವಾಗ ಬಿಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಎಸ್, ಅಲ್ಲಿ ಚೆಕ್ ಮಾಡ್ತಿದ್ದಾರೆ ರಾಡ್ ಗಟ್ಟಿ ಇದೆಯಾ ಅಂತ ಹೇಳಿ ರೋಪ್ ಹಾಕಿ. ಸೊ ಇವಾಗ ಇದನ್ನು ಇಳಿಸ್ತಾರೆ. ಇದು ಮೊದಲನೇದಿದು. ಒಟ್ಟು 100 ಅಡಿಗೆ 5 ಇಳಿಸ್ಬೇಕು ಇದು ಕೇಸಿಂಗು. ಫೈನಲಿ ಇವಾಗ ಒಂದು ಹೋಗಿದೆ. ಇವಾಗ ಎರಡನೇದು ಸಾಡ್ರ್ ಹಾಕ್ತವ್ರೆ. ಈ ಥರ ನಿಂತಿದೆ ನೋಡಿ, ಫೈರ್ ಅಂತ ಹೋಗುತ್ತೆ ಒಳಗಡೆ. ಚಳಿ ಬೇರೆ ಆಯ್ತೈತೆ. ಆರಾಮಾಗಿ ಇವಾಗ ಬೆಂಕಿ ಹಾಕೊಂಡು ಒಂದು 10 ನಿಮಿಷ ಕಾಸ್ಕೊಂಡು ಅಲ್ಲಿಗೆ ಹೋಗೋಣ. ಬನ್ನಿ ಇವಾಗ ಫೈನಲ್ ಆಗಿ ಕೊನೆ ಹಂತಕ್ಕೆ ಬಂದಿದೆ. ಕೇಸಿಂಗ್ ಹಾಕೋದು ಇವಾಗ ಅಮುಕ್ತಾ ಇದ್ದಾರೆ. ನೋಡೋಣ ಬನ್ನಿ ಇದು ಎಷ್ಟಕ್ಕೆ ಎಂಡ್ ಆಗುತ್ತೆ ಅಂತೇಳಿ ನೋಡೋಣ. ಎಸ್, ಸ್ಟಾರ್ಟ್ ಆಯಿತು. ಮೇಲ್ಗಡೆ 100 ಅಡಿ ಕೇಸಿಂಗ್ ಹಾಕಿ ಮತ್ತೆ 3 ಅಡಿ ಪೀಸು ಸಹ ಹಾಕ್ಸಿದ್ದೀವಿ. ನೋಡೋಣ ಎಷ್ಟಕ್ಕೆ ಗಟ್ಟಿಯಾಗಿ ನಿಲ್ಲುತ್ತೆ. ಓ, ಅಷ್ಟಕ್ಕೆ ಗಟ್ಟಿಯಾಗಿದೆ. ಕರೆಕ್ಟಾಗಿತ್ತು ಅನಿಸುತ್ತೆ, ನಾವೇ ಇದು ಮಾಡಿದ್ದೀವಿ. ನೋಡೋಣ ಎಲ್ಲಿಗೆ ಹೋಗುತ್ತೆ. ಅಷ್ಟು ಇಲ್ಲ, ಹೋಗ್ತಾ ಇದೆ. ನೋಡೋಣ ಇವಾಗ ಎಷ್ಟಕ್ಕೆ ನಿಲ್ಲಿಸ್ತಾರೆ. ಹೋಯ್ತು ಅಷ್ಟೇಯಾ ನಮಗೆ? ಈಗ ಇನ್ನೂ ಸ್ವಲ್ಪ ಬಿಡಿ. ಹಾಂ, ಅಷ್ಟೇಯಾ? ಅಷ್ಟೇಯಾ? ಇನ್ನು ಸ್ವಲ್ಪ ನೋಡ ನನಗೆ ಬೆಂಡಾಗುತ್ತಾ? ಎಸ್, ಇವಾಗ ಕೊರಿಲಿಕ್ಕೆ ಶುರು ಮಾಡ್ತಾರೆ. ಬನ್ನಿ ನಾವು ದೂರದಲ್ಲಿ ನಿಂತು ನೋಡೋಣ. ಆಯ್ತು, ಇವಾಗ ರೆಡಿ. ನಮ್ಮ ಒಂದು ಟಾರ್ಗೆಟು 400ರಿಂದ 450ವರೆಗೂ ಓಡಿಸ್ಬೇಕು ಅಂತ ಹೇಳಿ. ನೋಡೋಣ ನೀರು ಎಷ್ಟು ಬರುತ್ತೆ ಅಂತ ಹೇಳಿ. ಎಸ್, ಇವಾಗ ಸ್ಟಾರ್ಟ್ ಆಗ್ತಿದೆ. ಅವರು ಸ್ಟಾರ್ಟ್ ಮಾಡಲಿ. ಮೊಬೈಲಲ್ಲಿ ಚಾರ್ಜ್ ಇಲ್ಲ, ಚಾರ್ಜ್ ಹಾಕೊಂಡು ಆ ಕಡೆ ಕೂರೋಣ. ಇವಾಗ ನೋಡಿ ಅಲ್ಲಿ ಕಾಣ್ತಾ ಇದೆ ಅಲ್ವಾ. ಎಸ್, ಅಲ್ಲಿಗೆ ಹೋಗಿದ್ದಾರೆ. ಆನ್ ಆಗುತ್ತೆ ಆ ಗಾಡಿ. ಎಸ್, ತೆಗೆದ್ರು ಡೋರು. ನೋಡಿ ಇವಾಗ ಹೆಂಗೆ ಸೌಂಡ್ ಬರುತ್ತೆ. ಆನ್ ಆಗುತ್ತೆ ಈಗ. ಎಸ್, ಆರನ್ ನೋಡ್ದು ಆನ್ ಆಯಿತು. ಬನ್ನಿ ಇವಾಗ ನೀರು ಎಷ್ಟು ಬರುತ್ತೆ, ಹೆಂಗೆ ಬರುತ್ತೆ, ಏನು ಬರುತ್ತೆ ಅಂತ ನೋಡೋಣ. ಎಸ್, ಬಂತು ನೋಡಿ ನೀರು. ಕ್ಲೀನ್ ಮಾಡ್ತಿದ್ದಾರೆ. ಎಸ್, ಈ ಥರ ನೀರು ಸ್ಟಾಕ್ ಆಗಿದ್ದು ಬರ್ತಾ ಇರೋದು ಇವಾಗ. ನೋಡೋಣ ಬನ್ನಿ, ಕೊರಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ತೋರಿಸ್ತೀನಿ.
ಅಂತೂ ಫೈನಲ್ ಆಗಿ ಕೊರಿಲಿಕ್ಕೆ ಶುರು ಮಾಡಿದ್ದಾರೆ. ನೀರು ಈ ಥರ ಇಷ್ಟು ಬರ್ತಾ ಇದೆ. ನೋಡೋಣ ಬನ್ನಿ. ಇವಾಗ ಇದು ಹೋದರೆ 300 ಅಡಿ ಕಂಪ್ಲೀಟ್ ಅಂತೇಳಿ 400-450ವರೆಗೂ ಓಡಿಸೋಣ, ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಈ ಥರ ಬಾವಿನಲ್ಲಿ ನೀರು ಬಂದಿದ್ದು ಏನೋ ಗೊತ್ತಿಲ್ಲ, ಯಾರ ಹಣೆ ಬರ ಯಾರ್ದು ಕೆಟ್ಟಿತ್ತೋ ಗೊತ್ತಿಲ್ಲ. ನೀರು ಬಂದಿದ್ದು ಕೊನೆ ಹಂತಕ್ಕೆ ಹೋದ ತಕ್ಷಣ ಒಂದೇ ಒಂದು ತೊಟ್ಟು ಮೇಲ್ ಬರಲಿಲ್ಲ. ಈ ಬಾವಿ ಏನಾಯಿತು ಅಂತ ಅಂದರೆ, ಈ ಅಡಿಯಲ್ಲಿ ಒಂದು ಡ್ರೈ ಗ್ಯಾಪ್ ಸಿಕ್ಕಿ ನೀರು ಎಲ್ಲ ಬೇರೆ ಕಡೆ ಹೋಗ್ಲಿಕ್ಕೆ ಶುರುವಾಯಿತು ಅಂತ ಹೇಳಿ, ಬೇಡ ನೀರು ಬೇರೆ ಕಮ್ಮಿ ಇದ್ದ ಕಾರಣ ಸಾಕು ಈ ಬಾವಿ ಸಾವಾಸ ಅಂತೇಳಿ 100 ಅಡಿ ಬಿಟ್ಟಿದ್ದ ಕೇಸಿಂಗ್ನ ಮೇಲೆ ಎತ್ತಕ್ಕೆ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವಿನ್ನೂ ರೈತ ಗುರೂಜಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಪೋರ್ಟ್ ತುಂಬ ಅಮೂಲ್ಯವಾಗಿದೆ. ಮುಂದಿನ ಒಂದು ದಿನಗಳಲ್ಲಿ ಉತ್ತಮವಾದ ವಿಡಿಯೋಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ದರೆ ಮನ್ನಿಸಿ. ಸರ್ವೇ ಜನ ಸುಖಿನೋ ಭವಂತು. ಹಾಗೆ ನೋಡಿ, ವಿಡಿಯೋ ನೋಡಿ ಹೋಗೋದಕ್ಕಿಂತ ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಮುಂದೆ ಒಂದು ಉತ್ತಮವಾದ ವಿಡಿಯೋನ ನಿಮ್ಮ ಮುಂದೆ ತರೋದಕ್ಕೆ ನನಗೂ ಒಂದು ಮನಸ್ಸಾಗುತ್ತೆ ಅಂತ ಹೇಳ್ತಾ, ಸಾಧ್ಯವಾದಷ್ಟು ಸಬ್ಸ್ಕ್ರೈಬ್ ಮಾಡ್ತಾ ನಮಗೆ ಒಂದು ಸಪೋರ್ಟ್ ಮಾಡಿ ಹಳ್ಳಿಯ ರೈತ ಗುರೂಜಿಗೆ.